ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ನಾನು ನಿನ್ನೆ ಭಾಗ್ಯಕ್ಕೆ ಬಂದಿದ್ದೇನೆ. ಯಾಕೆ ಬಂದದಂದರೆ ಹೇಳಿದ್ದೇನೆ ನಿನ್ನೆ, ಇವತ್ತು ಎಂಗೇಜ್ಮೆಂಟಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇಲ್ಲಿ ಬಂದು ಇಲ್ಲಿಂದ ನಾನು ಮತ್ತು ಅನುಷ ಒಟ್ಟಿಗೆ ಮತ್ತೆ ಹೋಗ್ತೇವೆ. ಹಾಗೆ ಬೆಳಗ್ಗಿನ ತಿಂಡಿ ಆಯಿತು. ಇವತ್ತು ಹಲಸಿನ ಹಣ್ಣಿನ ಇಡ್ಲಿ ಮಾಡಿದ್ಲು, ಅದನ್ನು ತಿಂದ್ಕೊಂಡು ಇವಾಗ ಹುಲ್ಲಿಗೆ ಹೋಗಿದ್ದೇವೆ. ಅಂದರೆ ಫಂಕ್ಷನಿಗೆ ಹೋಗೋದಕ್ಕಿಂತ ಮುಂಚೆ ನಾವು ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಬೇಕಾಗ್ತದಲ್ಲ. ಹಾಗೆ ಹುಲ್ಲು ಮಾಡಿ ಮತ್ತೆ ಎಂಗೇಜ್ಮೆಂಟಿಗೆ ಹೋಗಿ ಅಲ್ಲಿಂದ ಮತ್ತೆ ನಾನು ಮಂಗಳೂರಿಗೆ ಹೋಗುವಂಥದ್ದು ಇವತ್ತು. ಸೊ ಇವಾಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ. ನಮ್ಮದು ಹಳೆಯ ಪೇರಳೆ ಮರ ರೀಕ್ರಿಯೇಷನ್ ಆಗ್ತಾ ಉಂಟು. ಇಷ್ಟೇ ದೊಡ್ಡದಿತ್ತು ಮುಂಚೆ ಮರ ಸಹ, ಈಗ ಸಹ ಹಾಗೆ ಆಗ್ತಾ ಉಂಟು ನೋಡಿ. ಇದೇ ಶೇಪಲ್ಲಿತ್ತು, ಅದರ ಗೆಲ್ಲುಗಳೆಲ್ಲ ಹೀಗೆ ಇದ್ದವು. ಹುಲ್ಲಿರಿತಾ ಇದ್ದಾರೆ ನೋಡಿ. ಅಲ್ಲಿ ಚಿಂಕಿ ಬಂದಿದ್ದಾನೆ ಫಸ್ಟ್ ಹುಲ್ಲಿರಲಿಕ್ಕೆ. ಚಿಂಕಿ ಅಪ್ಪನಾಗೆ ಹಿಡಿತೇನಲ್ಲ ನಾನು. ಶಾಲೆಗೆ ಹೋಗುವಾಗ ಅಪ್ಪ ಹಿಡಿಯುವಾಗ ನೋಡ್ತಿದ್ದೆ ನಾನು. ಅಪ್ಪ ಇದು ಚಂದ ಹಿಡಿತಾರೆ, ಅದೇ ನನ್ನ ಕೆಲಸ ಆಗಿಬಿಡುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಇವತ್ತು ನಮ್ಮೊಟ್ಟಿಗೆ ಹುಲ್ಲಿಗೆ ಒಬ್ಬಳು ಬಂದಿದ್ದಾಳೆ, ಜೂನಮ್ಮ ಅಲ್ಲ ಜೂನಿ? ನಮ್ಮ ತೋಟದ ಒಳಗೆ ಬೇರೆ ಬೇರೆ ಕಾಟು ಗಿಡಗಳಾಗಿರ್ತಾವಲ್ಲ, ಅದನ್ನೆಲ್ಲ ತೊಗೊಂಡು ಹೋಗೋದು. ಐ ಥಿಂಕ್ ಅದು ಕುದನೆದು ಗಿಡ ನೋಡಿ. ಅಪ್ಪ ತೊಗೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ಬಿಸಾಕಲಿಕ್ಕೆ. ಹೊರಗೆ ಸೀದಾ ದೂರ ತಗೊಂಡೋಗಿ ಬಿಸಾಕಿ ಬರ್ತಾರೆ, ತೋಟದಲ್ಲಾದರೆ ಅದು ಹೆಚ್ಚಾಗ್ತದೆ ಅಂತ. ಹುಲ್ಲು ಬಚ್ಚಿದ ತಿಂದು ñಕ್ಕ ñಕ್ಕ ಜಗಿತಾ ಇದ್ದಾರೆ. ಆಯ್ತು, ಇಲ್ಲಿ ಕೂತ್ಕೊಳ್ತಾರೆ ಈಗ. ಹುಲ್ಲಿರಿದವರಿಗೆ ಸುಸ್ತಾಯಿತು. ಮಕ್ಕಳಿಬ್ಬರು ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಕುರ್ರ ಓದಿತ್ತು 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 ನೋಡಿ. ಪಾಪ ಅರ್ಧ ತನಕ ಹತ್ತಿ ಬಂದಿದ್ರು, ನಾನೇ ಮೇಲೆ ಕಳಿಸಿದೆ ನೋಡಿ. ಈಗ ಚಪ್ಪರ ನೋಡಿ ಬರಲಿ ಹೋಗಿ ಒಮ್ಮೆ. ಇದು ಹಾಗಲಕಾಯಿ, ಇದು ಚಪ್ಪರ ನೋಡಿ. ಇನ್ನೂ ಕೂಡ ಹಾಗಲಕಾಯಿ ಉಂಟು, ತುಂಬ ಉಂಟು. ನಾನು ತೋರಿಸ್ತೇನೆ ನಿಮಗೆ. ಇಲ್ಲಿ ಒಂದು ಹಾಗಲಕಾಯಿ ಉಂಟು,
ನೋಡ್ಕೊಳ್ಳಿ, ಇಲ್ಲಿ ಕೂಡ ಒಂದು ಹಾಗಲಕಾಯಿ ಉಂಟು, ಇಲ್ಲಿ ಒಂದು ಬಳ್ಳಿ ಉಂಟು ನೋಡಿ, ಇದರಲ್ಲಿ ಕೂಡ ಹಾಗಲಕಾಯಿ ಉಂಟು. ಇದರ ಹಿಂದೆ ನೋಡಿ ಚಿಕ್ಕು ಗಿಡ. ನಾನಿಲ್ಲಿ ತೆಗಿಲಿಕ್ಕೆ ಬಂದಾಗ ನನಗೊಂದು ಚಿಕ್ಕು ಬಿದ್ದು ಸಿಕ್ಕಿತ್ತು ಕೆಳಗೆ. ಸೊ ಇಷ್ಟು ದೊಡ್ಡದು ಸೈಜ್ ಉಂಟು ನೋಡಿ, ಆ ಗಿಡದಲ್ಲೆಲ್ಲ ಉಂಟು. ಮೋಸ್ಟ್ಲಿ ಇಲ್ಲಿ ಹೊಸ ಇದು ಮಾವಿನ ಗಿಡ ನೆಟ್ಟದ್ದುಂಟು, ಅದರಲ್ಲಿ ಇಬ್ಬರು ಆಟಾಡ್ತಿದ್ದಾರೆ ನೋಡಿ, ಚಿನಿಪಿನೀಸ್. ಹಾಯ್ ಪದಿ, ಪದಿ, ದೀಪಿಕೈಶ, ದೀಪಿಕೈಶ. ಇಷ್ಟೊತ್ತು ಚಂದ ಬಿಸಿಲಿತ್ತು ನೋಡಿ, ಇವಾಗ ಫುಲ್ ಮಳೆ, ಮೋಡ ಕೂಡ್ತಾ ಉಂಟು, ಮಳೆ ಬರ್ಬೋದು ಈಗ. ಹಾಯ್ काय करते किचेश. ಇವರಿಗೆಲ್ಲ ನನ್ನ ಗುರ್ತವೇ ಇಲ್ಲ ಈಗ ನೋಡಿ ಮಾಡೋದು. ಅಮ್ಮ ಆಯ್ತು ಬಾಗ ಅಬ್ಬ ಬಾ ಬಾ ಗೌರಿ, ಗೌಲಿ. ಈ ಗಿಡದಲ್ಲಿ ನೋಡಿ ಬೇರೆ ಬೇರೆ ಥರದ ಪೇರಳೆ ಆಗಿದೆ ಅಂತ ಅನುಷ ಹೇಳ್ತಾ ಇದ್ಲು, ಹುಡುಕಬೇಕು ಎಲ್ಲಿ ಉಂಟು ಅಂತ. ಹಾಂ ಇದು ನೋಡಿ ಸ್ಪೆಷಲ್ ಟೈಪ್ ಪೇರಳೆ, ಇದ್ರ ಹೆಸರೆಂತ ಪಡಿಯಾ ದೀಪಿಯಾ ಯಾರ ನೀನು? ಆಮೇಲೆ ಇಲ್ಲಿ ಒಂದು ಟೈಪ್ ಇದು ಪೇರಳೆ ಉಂಟು ನೋಡಿ. ಆಮೇಲೆ ಇದು ಇನ್ನೊಂದು ಟೈಪಿನ ಪೇರಳೆ, ಇದು ತುಂಬ ಚೆಂದ ಸಿಹಿ ಆಗ್ತದೆ. ಒಂದೇ ಗಿಡದಲ್ಲಿ 3-4 ಟೈಪಿದ ಪೇರಳೆ ಆಗ್ತಿತ್ತು ಮೊದಲು. ಸೊ ಅದೇ ಗಿಡ ಈಗ ರೀಕ್ರಿಯೇಷನ್ ಆಗಿ ಹೊಸದಾಗಿ ಹುಟ್ಟಿದೆ. ಇದು ನೋಡಿ ಇನ್ನೊಂದು ಟೈಪ್ ಇದು ಪೇರಳೆ. ಕುಲ ತಾತ ಅದ್ದಲ್
ನಾವಿವಾಗ ಎಂಗೇಜ್ಮೆಂಟ್ ಇರುವ ಮನೆಗೆ ಬಂದು ರೀಚ್ ಆಗಿದ್ದೇವೆ. ಆ್ಯಕ್ಚುಲಿ ಇದು ನನ್ನ ದೊಡ್ಡ ಚಿಕ್ಕಪ್ಪನ ಮನೆ. ಹಾಗೆ ಇಲ್ಲಿ ಹಿಂದೆ ಸಣ್ಣ ಚಿಕ್ಕಪ್ಪನ ಮನೆಯಲ್ಲಿ ಎಂಗೇಜ್ಮೆಂಟ್ ಇರುವಂಥದ್ದು. ನೋಡಿ ಇಲ್ಲಿ ಅನುಶನವರೆಲ್ಲ ಹೋಗ್ತಾ ಇದ್ದಾರೆ. ಹಾಯ್ ಕೋಂತು ಕೋಂತು ಕೊಂದತೆ ಫಂಕ್ಷನಿಗೆ ಬಂದಿದ್ದೇನೆ ನೋಡಿ. ನಮ್ಮದು ಇದೆ, ನಮಗೆ ಹೋದಲ್ಲೆಲ್ಲ ಕಾಣುದು ಇಂಥವ್ರಿ. ಕಾಯ್ತೆ ಕೋಣ್ಗ ಹಿಂದಿನ ಜನ್ಮಜ ಸಂಬಂಧಿಕ ದಿಸ್ತ ಅಯ್ಯಯ್ಯೋ. ಇವರು ನೋಡಿ ತಂಗಿ ಸವಿತಾ, ಇವರು ಚಿಕ್ಕಮ್ಮ, ಇವರದು ಮಗಳು ವಿಡಿಯೋ ಮಾಡ್ತಾಳೆ ಜ್ಯೋತಿ ಅಕ್ಕ ಅಂತ. ಸೊ ಇವತ್ತು ಬರಲೇ ಇಲ್ಲ ಅವಳು. ನಾನಿವಾಗ ಫಂಕ್ಷನ್ ಇರುವ ಮನೆಗೆ ಬಂದಿದ್ದೇನೆ. ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗ್ದಾಯಿತು, ನಾನೆಲ್ಲ ಅಬ್ಸರ್ವ್ ಮಾಡಿಕೊಂಡೆ. ಬಟ್ ಇವಾಗ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ತೋರಿಸ್ತೇನೆ. ಇವರು ನೋಡಿ ಇಲ್ಲಿ ಬಂದು ಕೂತದ್ದು. ಹಾಗೆ ಇಲ್ಲಿ ಪೂಜೆ ಭಟ್ರು ಭಾವ ಇದ್ದಾರೆ. ಭಾವ ನಮಸ್ತೆ. ಆ್ಯಕ್ಚುಲಿ ಇವ್ರದ್ದು ವೈಫ್ ಬರಬೇಕಿತ್ತು, ಬರಲಿಲ್ಲ ಕಾರಣಾಂತರದಿಂದ. ಅವ್ರು ಬರ್ತಿದ್ರೆ ಇವತ್ತು ತೋರಿಸ್ಬೋದಿತ್ತು. ಅವರು ಸಹ ಒಬ್ಬರು ಯೂಟ್ಯೂಬರ್, ಜ್ಯೋತಿ ವಿನಾಯಕ್ ಅಂತ ಉಂಟು ಅದು ಚಾನಲ್. ಇವರು ಚಿಕ್ಕಪ್ಪ ನನ್ನದು, ಇವರದ್ದೇ ಮಗಳದ್ದು ಇವತ್ತು ಎಂಗೇಜ್ಮೆಂಟ್ ಇದ್ದದ್ದು. ಇವರು ನನ್ನದು ಇನ್ನೊಬ್ಬರ ಅಕ್ಕ, ವಿರಾಜಪೇಟೆಯಲ್ಲಿ ಇರ್ತಾರೆ ನೋಡಿ. ಇವ್ರದ್ದು ಅಮ್ಮ ಇಲ್ಲಿದ್ದಾರೆ, ಕಾಕಿ. ಓ ಇವರದ್ದು ಅಕ್ಕ ನಮಗೆ ಮಂಚಿಯಲ್ಲಿ ಸಿಗ್ತಾರೆ. ಬಾಯ್ ನಮಸ್ತೆ. ನಮ್ಮ ಫೇವ್ರೇಟ್ ಸೀತನ್ನ ನೋಡಿ ಬಚ್ಚರೆ ತಿಂತಾ ಇದ್ದಾರೆ ಇಲ್ಲಿ. ಆಹಾ ಎಂಚಲ್ಲರು ಸೀತನ್ನ. ಇವಳು ನೋಡಿ, ಇವರು ನಂದು ಇನ್ನೊಂದು ಚಿಕ್ಕಪ್ಪ, ಎದುರು ಮನೆಯವರು. ಎಲ್ಲರೂ ಸಹ ಬಂದ ಗೆಸ್ಟ್ಗಳು ಹೊರಗಡೆ ಬಂದು ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ. ನೋಡಿ ಯಾರತ್ರ ಅಂದ್ಕೊಳ್ಬೇಕಿಲ್ಲಿ ಏನಾಗ್ತಾ ಉಂಟು ಅಂತ. ಹುಡುಗ ಹುಡುಗಿದ್ದು ಫೋಟೋ ಆಗ್ತಾ ಉಂಟು ನೋಡಿ. ನಾವಿವತ್ತು ಚಿಕ್ಕಪ್ಪನ ಮನೆ ಎಂಗೇಜ್ಮೆಂಟಿಗೆ ಬಂದಿದ್ವಲ್ಲ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು, ಬಿಕಾಸು ನಿಮಗೆ ಗೊತ್ತುಂಟು ನಾವು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಬಂದದ್ದು. ಬರುವಾಗ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗ್ದಾಗೆ ಆಗಿತ್ತು. ಸೊ ಇವಾಗ ಇನ್ನೂ ಫೋಟೋಶೂಟ್ ಎಲ್ಲ ಆಗ್ತಾ ಉಂಟು, ಅದರದ್ದೆಲ್ಲ ಕೆಲವೊಂದು ಕ್ಲಿಪ್ಸನ್ನು ಹಾಕಿದ್ದೇನೆ. ಇನ್ನೂ ಟೈಮ್ ಉಂಟು. ಹಾಗೆ ನಾವು ಮನೆಯಿಂದ ಹೊರಗಡೆ ಅಕ್ಕಪಕ್ಕ ಎಲ್ಲ ಸುತ್ತಾಡಲಿಕ್ಕೆ ಬಂದಿದ್ದೇವೆ ನೋಡಿ. ಇಲ್ಲಿ ತಮ್ಮಣ್ಣ ಅಂತಿದ್ದಾರೆ, ಅವರ ಮನೆ ಉಂಟು. ಹಾಗೆ ಈಚೆ ಸೈಡಲ್ಲಿ ಸೀತಣ್ಣ ಅಂತಿದ್ದಾರೆ, ಅವರ ಮನೆ ಇದು. ಹಾಗೆಯೇ ಅನುಷನಿಗೆ ಇಲ್ಲಿ ತುಂಬ ಮೆಮೊರೀಸ್ ಉಂಟು. ಅವಳು ಸಣ್ಣ ಇದ್ದಾಗ 6 ಮತ್ತು 7ನೇ ಕ್ಲಾಸ್ ಇದ್ದಾಗ ಶನಿವಾರ ಇಲ್ಲಿಗೆ ಬರ್ತಾ ಇದ್ಲು. ನಾನು ಸುಬ್ರಹ್ಮಣ್ಯದಲ್ಲಿ ಓದ್ತಿದ್ದದ್ದು. ಹಾಗೆ ಅಲ್ಲಿಂದಲೇ ಬಸ್ ಹತ್ತೋದು, ಇಲ್ಲಿ ಇಳಿಯೋದು, ಚಿಕ್ಕಪ್ಪನಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಮತ್ತು ಸೋಮವಾರ ಇಲ್ಲಿಂದಲೇ ಶಾಲೆಗೆ ಹೋಗೋದು. ಆಗ ಚಿಕ್ಕಪ್ಪನ ಮನೇಲಿ ಟಿವಿ ಇರಲಿಲ್ಲ. ನಾವು ಇಲ್ಲಿ ಒಂದು ಮನೆಗೆ ಟಿವಿ ನೋಡಲಿಕ್ಕೆ ಬರ್ತಿದ್ದದ್ದು. ಅವರು ಮೂವಿ ಯಾವುದು ಉಂಟು ಅಂತ ಹೇಳ್ತಿದ್ರು ಆ ದಿವಸ, ಅಂದರೆ ಆದಿತ್ಯವಾರ ಯಾವ ಮೂವಿ ಉಂಟು ಅಂತ. ಇಲ್ಲಿ ಮೂವಿ ಎಲ್ಲ ನೋಡಿ ಮತ್ತೆ ಮನೆಗೆ ಹೋಗೋದು. ನನಗೆ ಆ ಸೀತಣ್ಣನೊಟ್ಟಿಗೆ ಏನು ಮೆಮೊರೀಸ್ ಅಂದರೆ, ನಮ್ಮ ಮನೆ ಭಾಗ್ಯ ಕೆಳಗೆ ಮನೆ ಕಟ್ಟಬೇಕಾದ್ರೆ ಸೊ ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳನ್ನೆಲ್ಲ ಮಾಡಲಿಕ್ಕೆ ಅವರೇ ಬರ್ತಾ ಇದ್ದದ್ದು. ಅಂದರೆ ಅವರು ಬಡಗಿ ಕೆಲಸವನ್ನು ಮಾಡ್ತಾಯಿದ್ರು, ಮನೆಗೆ ಮರದ ಕೆಲಸಗಳನ್ನು. ಸೊ ಹಾಗೆ ಅವ್ರು ಏನು ಮಾಡ್ತಿದ್ರು, ಅವ್ರದ್ದು ಉಳಿ ಚಮ್ಮಟಿ ಅದೆಲ್ಲ ತಂದು ಇಡ್ತಿದ್ರು ನಮ್ಮ ಮನೆಯಲ್ಲಿ. ನಾನೇನು ಮಾಡ್ತಿದ್ದೆ ಅಂದರೆ ಅದನ್ನು ಅವರು ಕ್ಲೀನ್ ಮಾಡಿ ಎಲ್ಲ ಇಟ್ಟು ಹೋಗ್ತಿದ್ರು. ನಾನು ಅದಕ್ಕೆಲ್ಲ ಚಂದ ಗ್ರೀಸ್, ನೀರು, ಎಣ್ಣೆ ಎಲ್ಲ ಹಚ್ಚಿ ಹಾಳು ಮಾಡಿ ಇಡ್ತಿದ್ದೆ. ಅದೆಲ್ಲ ನನಗೆ ಮೆಮೊರೀಸ್ ಉಂಟು. ಅವ್ರು ಇವಾಗಲೂ ಹೇಳ್ತಾರೆ, ಈ ತಾನಿ ಗ್ರೀಸ್ ಮೆತ್ತನ ಎನ್ನ ಉಳ್ಳಿ ಚಮ್ಮಾಟಿಗೆ ಅಂತ ಹೇಳ್ತಾರೆ. ಆವಾಗ ನಾನು ನಿಮಗೆ ತೋರಿಸಿದ್ದೇನೆ, ಆಗ ಅಲ್ಲಿ ಸಿಕ್ಕಿದ್ರು ಸೀತಣ್ಣ ಅಂತ ಅವರು. ಅಪ್ಪನ ಮನೆ ಸುತ್ತಮುತ್ತ ತುಂಬ ಗ್ರೀನರಿ ಉಂಟು. ಇಲ್ಲಿ ಪಕ್ಕದಲ್ಲಿ ಕುಮಾರಧಾರೆ ನದಿ ಇರುವಂಥದ್ದು. ಆ ಟೈಮಲ್ಲಿ ಇಲ್ಲಿ ಗದ್ದೆಯಲ್ಲೆಲ್ಲ ನೀರು ತುಂಬ್ತದೆ. ಹಾಗೆ ಇಲ್ಲಿ ಆಚೆ ಈಚೆ ಸುತ್ತಲೂ ಗದ್ದೆ ಸಹ ಉಂಟು. ಹಾಗೆ ಆ ಗದ್ದೆ ಬದಿಯಲ್ಲಿ ನಾವು ಇವಾಗ ಸುತ್ತಾಡಿಕೊಂಡು ಬಂದದ್ದು ನೋಡಿ. ಇಲ್ಲಿ ತಂಗಿ ಮತ್ತು ತಂಗಿಯ ಗಂಡ ನಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ.
ಇವಾಗ ರೆಡಿ तू हे गोटे बा हेने हां सांग ओके रेडी ಇವರು ನನ್ನ ಅಪ್ಪನ ಇನ್ನೊಂದು ತಮ್ಮ. ಇವತ್ತು ಮಧ್ಯಾಹ್ನದ ಊಟದಲ್ಲಿ ಉಪ್ಪು, ಉಪ್ಪಿನಕಾಯಿ, ಅಲಸಂಡೆ ಪಲ್ಯ ಉಂಟು ನೋಡಿ, ಆಮೇಲೆ ಆಲೂಗಡ್ಡೆ ಮತ್ತು ಬಟಾಣಿಯ ಪಲ್ಯ, ಆಮೇಲೆ ಅನ್ನ, ಸಾರು, ನೆಕ್ಸ್ಟ್ ಸಾಂಬಾರು, ಫ್ರೈ ಮಾಡಿದ ಮೆಣಸು ಉಂಟು, ನೆಕ್ಸ್ಟ್ ಪಪ್ಪಡ, ಪಾಯಸ, ಹೋಳಿಗೆ, ನೆಕ್ಸ್ಟ್ ತುಪ್ಪ, ಹಾಗೆಯೇ ಮೈಸೂರು ಪಾಕ್, ಕೊನೆಯದಾಗಿ ಮಜ್ಜಿಗೆ ಉಂಟು. ಇವರು ನಂದು ಅತ್ತೆ, ಹಾಗೆ ಇಲ್ಲಿ ಅಕ್ಕಂದಿರೆಲ್ಲ ಸೇರಿ ಬಡಿಸೋ ಡ್ಯೂಟಿ ಮಾಡ್ತಾ ಇದ್ದಾರೆ ನೋಡಿ. ಬಂದಿದ್ದಾರೆ ನೋಡಿ, ನಿಂತ್ಕೊಳ್ಳಿ, ಬಡಿಸ್ಲಿಕ್ಕೆ ಎಷ್ಟು ಜನ ಇದ್ದಾರೆ. ನೋಡಿ ಹಳ್ಳಿಯನ್ನು ಡ್ಯೂಟಿ ಶುರು ಮಾಡಿದ್ರು. ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿದು ಊಟ ಎಲ್ಲ ಮುಗಿಸಿ ಇವಾಗ ಹುಡುಗನ ಮನೆಯವರು ಅಂದರೆ ನಮ್ಮದು ಬೀಗರು, ಬಾವಿ ಬೀಗರು ಹೊರಟಿದ್ದಾರೆ ನೋಡಿ. ಎಲ್ಲರೂ ಸಹ ಹೋಗ್ತಾ ಇದ್ದಾರೆ, ದಾದ ಮತ್ತು ಕಾಕಿ ಕಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವರು ನಮ್ಮದು ಇನ್ನೊಂದು ಅಣ್ಣ, ಫ್ಯಾಮಿಲಿಯವರು, ಸುಬ್ರಹ್ಮಣ್ಯ. ಸೇ ಹಾಯ್. ಇವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಸಾನಿಕಾ ಅಂತ ಬ್ಯೂಟಿ ಪಾರ್ಲರ್ ಇತ್ತು, ಈಗಲೂ ಉಂಟಲ್ಲ. ಸೊ ನಾವೆಲ್ಲ ಆಗ ಅಲ್ಲಿದ್ದು ಕಸ್ಟಮರ್ಸ್ ಆಗಿದ್ವಿ. ಇವರು ನಮ್ಮದು ಮಾಮಿ, ಶೇಷಕುಟೀರದಲ್ಲಿ ಇರೋದು. ಒಂದು ಕಾಲದಲ್ಲಿ ಇವ್ರದ್ದು ಬ್ಯೂಟಿ ಪಾರ್ಲರ್ ಇತ್ತಲ್ವ, ಅಲ್ಲಿ ನಮಗೆ 15 ರೂಪೀಸಿಗೆ ಐಬ್ರೋ ಶೇಪ್ ಇವರು ಮಾಡ್ತಿದ್ರು. ಸೇಮ್ ಇಲ್ಲಿ ಇನ್ನೊಂದು ಬ್ಯೂಟಿ ಪಾರ್ಲರ್ ಇರ್ತಾ ಇತ್ತು, ಅವರು ನಮಗೆ 20 ರೂಪೀಸ್ ತೊಗೊಳ್ತಾ ಇದ್ರು. ಸೊ ನಾವೇನು ಮಾಡ್ತಿದ್ವಿ, ಇವರದೇ ಪಾರ್ಲರಿಗೆ ಹೋಗ್ತಿದ್ವಿ. ಇವರು ಆ್ಯಕ್ಚುಲಿ ತುಂಬಾ ಚೆಂದ ಮಾಡಿ ಬ್ಯೂಟಿಷಿಯನ್ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಚೆಂದ ಮಾಡಿ ಮೇಕಪ್ ಎಲ್ಲ ಮಾಡ್ತಾರೆ. ಇವತ್ತು ಹುಡುಗಿಯ ಮೇಕಪ್ಪನ್ನು ಇವರೇ ಮಾಡಿರುವಂಥದ್ದು. ತುಂಬಾ ಚೆಂದ ಕಾಣ್ತಾಳೆ ಅವಳು. ಹಾಂ, ಸೂಪರಾಗಿ ಕಾಣ್ತಾಳೆ ನೋಡಿ. ಮಿಡಲಲ್ಲಿ ಒಬ್ಬರು, ನೀವು ಇವರನ್ನು ನೋಡಿರ್ಬೋದು, ಸುಬ್ರಹ್ಮಣ್ಯದಲ್ಲಿ ಇವರು ಫೇಮಸ್ ಜನ, ಆದರೆ ನಮ್ಮದು ಅಣ್ಣ. ಸಿರ್ಕೆಲಂತ
ಬಾಬಾ ಇತ್ತು ಚಸದ ಕಿರ್ಚಿತ ಆಯ್ತು ಒಯ್ದು ಬಾಯ್ ಬಾಯ್. ನಾನೀಗ ಗಣೇಶ ಭಾವ ಬಿಟ್ಟು ವಾಪಸ್ ಕುಲ್ಕುಂದದ ಸೈಡಿಗೆ ಹೋಗ್ತಾ ಇದ್ದಾರೆ. ಟ್ರೈನಲ್ಲಿ ನಾನು ಚಿಕ್ಕಪ್ಪನ ಮನೆಯಿಂದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನನ್ನು ಬಸ್ಸಿಗೆ ಬಿಟ್ಟಿದ್ರಲ್ಲ, ಹಾಗೆ ಅಂದರೆ ಬಸ್ಸಲ್ಲಿ ಸೀಟ್ ಸಿಗೋದು ಕಡಿಮೆ. ಸಂಡೇ ಅದರಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತುಂಬ ಜನ ಬರುವವರು ಇರ್ತಾರೆ. ಹಾಗಾಗಿ ಬಸ್ಸಲ್ಲಿ ಸೀಟ್ ಸಿಗೋದಿಲ್ಲ ಹೇಳಿ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್ ತನಕ ತಂದು ಬಿಟ್ಟಿದ್ದರು. ಅಲ್ಲಿಂದ ನಾನಿವಾಗ ಬಂದು ಮನೆಗೆ ರೀಚ್ ಆಗಿದ್ದೇನೆ. ಸಾಧಾರಣ 6 ಗಂಟೆ ಆಗ್ತಾ ಬಂತಾಗಿರಬೇಕು, 5:30 6 ಗಂಟೆ ಆಗಿರ್ಬೋದು. ನನಗೆ ನನ್ನ ಮನೆಗೆ ಮಂಗಳೂರಿಗೆ ಬಂದು ರೀಚ್ ಆಗಿದ್ದೇನೆ. ಸೊ ಇವತ್ತಿನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂಥ ಬೆಲ್ ಐಕಾನ್ ಒತ್ತಿ. ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.